ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 63ನೇ ಪ್ರಶ್ನೆಯನ್ನ ಗಮನಿಸಿ. 4 ಅಂಕದ ಪ್ರಶ್ನೆಗಳು. ಚಿತ್ರದಲ್ಲಿ ಎಬಿ ಸಮಾಂತರ ಸಿಡಿ ಮತ್ತು ಸಿಡಿ ಸಮಾಂತರ ಇಎಫ್ ಹಾಗೂ ಇಎ ಪರ್ಪೆಂಡಿಕ್ಯುಲರ್ ಟು ಎಬಿ. ಓಕೆ, ಸೊ ಇಲ್ಲಿ ಇಎ ಏನಾಗಿದೆ, ಇ ಎ ಪರ್ಪೆಂಡಿಕ್ಯುಲರ್ ಟು ಎಬಿ ಆಗಿದೆ. ಸೊ ಕೋನ ಬಿಇಎಫ್ ಇಸ್ ಈಕ್ವಲ್ ಟು 55 ಡಿಗ್ರಿ ಆದರೆ ಎಕ್ಸ್ ವೈ ಮತ್ತು ಝೆಡ್ ಅಳತೆಯನ್ನ ಕಂಡು ಹಿಡಿಯಿರಿ. ಓಕೆ, ಸೊ ಇಲ್ಲಿ ಸೊಲ್ಯೂಷನ್ ಅನ್ನ ನೋಡೋಣ. ಸೊ ಇಲ್ಲಿ y ಪ್ಲಸ್ 55 ಡಿಗ್ರಿ. ಓಕೆ, ಸೊ y ಪ್ಲಸ್ 55 ಡಿಗ್ರಿ ಇಸ್ ಈಕ್ವಲ್ ಟು 180 ಆಗುತ್ತೆ. ಸೊ ಯಾಕಂದ್ರೆ ಇಡಿ ಏನಾಗಿದೆ ಹೇಳಿ, ಇಲ್ಲಿ ಇಡಿ ಛೇದಕದಿಂದ ಅಂದ್ರೆ ಒಂದೇ ಪಾರ್ಶ್ವದಲ್ಲಿ ಉಂಟಾದ ಆಂತರಿಕ ಕೋನಗಳು. ಓಕೆ, ಸೊ ಹಾಗಾದ್ರೆ ನಾವಿಲ್ಲಿ y ಪ್ಲಸ್ 55 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬಹುದು. ಓಕೆ, ಸೊ ಯಾಕಂದ್ರೆ ಇಡಿ ಛೇದಕದಿಂದ ಒಂದೇ ಪಾರ್ಶ್ವದಲ್ಲಿ ಉಂಟಾದ ಆಂತರಿಕ ಕೋನಗಳು. ಓಕೆ, ಸೊ ಹಾಗಾದ್ರೆ y ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 55 ಡಿಗ್ರಿ. ಸೊ 180 ಮೈನಸ್ 55 ಅಂದ್ರೆ 125 ಡಿಗ್ರಿ ಆಗುತ್ತೆ. ಹಾಗಾದ್ರೆ y ಈಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ, 125 ಡಿಗ್ರಿ ಬಂದಿದೆ y ನ ಅಳತೆ. ಓಕೆ, ಸೊ ಹಾಗೂ ಇಲ್ಲಿ x ಈಕ್ವಲ್ ಟು y ಅಲ್ವಾ. ಸೊ ಯಾಕಂದ್ರೆ ಎ ಬಿ ಏನಾಗಿದೆ, ಸಿ ಡಿಗೆ ಸಮಾಂತರವಾಗಿದೆ. ಸೊ ಅನುರೂಪ ಕೋನಗಳು ಆಗತ್ತೆ. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ವೈ. ರೀಸನ್ ಏನ್ ಹೇಳಿ, ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗತ್ತೆ. ಓಕೆ, ಸೊ ಅನುರೂಪ ಕೋನಗಳು ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 125 ಡಿಗ್ರಿ. ಸೊ ಈಗ ಎ ಬಿ ಏನಾಗಿದೆ, ಸಿ ಡಿಗೆ ಪ್ಯಾರಲಲ್ ಆಗಿದೆ, ಸಿ ಡಿ ಏನಾಗಿದೆ, ಇ ಎಫ್ ಗೆ ಪ್ಯಾರಲಲ್ ಆಗಿದೆ. ಓಕೆ, ಹಾಗಾಗಿ ಎ ಬಿ ಪ್ಯಾರಲಲ್ ಟು ಇ ಎಫ್ ಅಂತ ಬರೀಬಹುದು. ಓಕೆ, ಸೊ ಈಗ ಎ ಬಿ ಪ್ಯಾರಲಲ್ ಟು ಸಿ ಡಿ ಮತ್ತು ಸಿ ಡಿ ಪ್ಯಾರಲಲ್ ಟು ಇ ಎಫ್. ಸೊ ಹಾಗಾಗಿ ಎ ಬಿ ಪ್ಯಾರಲಲ್ ಟು ಇ ಎಫ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲೇನಾಗತ್ತೆ, ಕೋನ ಇ ಎ ಬಿ. ಓಕೆ, ಸೊ ಕೋನ ಇ ಎ ಬಿ, ಕೋನ ಇ ಎ ಬಿ ಪ್ಲಸ್ ಕೋನ ಎಫ್ ಇ ಎ. ಓಕೆ, ಸೊ ಕೋನ ಎಫ್ ಇ ಎ ಈಸ್ ಈಕ್ವಲ್ ಟು ಕೋನ ಎಫ್ ಇ ಎ ಈಸ್ ಈಕ್ವಲ್ ಟು ಏನ್ ಹೇಳಿ, 180 ಡಿಗ್ರಿ. ಓಕೆ, ಸೊ 180 ಡಿಗ್ರಿ. ಸೊ ಇಲ್ಲಿ ಕೋನ ಇ ಎ ಬಿ ಎಷ್ಟಿದೆ, 90 ಡಿಗ್ರಿ. ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ, ಎ ಇ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿರೋದ್ರಿಂದ ಇ ಎ ಬಿ 90 ಡಿಗ್ರಿ ಆಗತ್ತೆ. ಸೊ ಹಾಗಾಗಿ ಸೊ 90 ಡಿಗ್ರಿ, ಸೊ 90 ಡಿಗ್ರಿ ಪ್ಲಸ್, ಸೊ ಇಲ್ಲಿ ಕೋನ ಎಫ್ ಇ ಎ. ಓಕೆ, ಸೊ ಎಫ್ ಇ ಎ ಏನ್ ಹೇಳಿ, ಝೆಡ್ ಪ್ಲಸ್ 55 ಡಿಗ್ರಿ ಇದುಗಳ ಮೊತ್ತ ಅಲ್ವಾ. ಸೊ ಇದು ಪ್ಲಸ್ ಇದನ್ನು ಸೇರಿಸಿದ್ರೆ ನಮ್ಗೆ ಎಫ್ ಇ ಎ ಕೋನ ಸಿಗತ್ತೆ. ಸೊ ಹಾಗಾಗಿ 90 ಡಿಗ್ರಿ ಪ್ಲಸ್ ಝೆಡ್ ಪ್ಲಸ್ 55 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಈಗ 90 ಪ್ಲಸ್ 55, ಸೊ 90 ಪ್ಲಸ್ 55 ಏನಾಗತ್ತೆ ಹೇಳಿ, 5, ಸೊ 9 ಪ್ಲಸ್ 5 14, 145 ಡಿಗ್ರಿ ಆಗತ್ತೆ. 145 ಡಿಗ್ರಿ ಪ್ಲಸ್ ಝೆಡ್ is equal to 180 degree. So Z is equal to 180 degree minus 145 degree. So Z is equal to 180 minus 145 ಅಂದ್ರೆ 35 degree ಬರುತ್ತೆ. ಓಕೆ, ಸೊ ಇಲ್ಲಿ X ನ ವ್ಯಾಲ್ಯೂ ಎಷ್ಟು ಬಂದಿದೆ, 125 ಡಿಗ್ರಿ, Y ನ ವ್ಯಾಲ್ಯೂ 125 ಡಿಗ್ರಿ, ಹಾಗೆ Z ನ ವ್ಯಾಲ್ಯೂ 35 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.